शहरात आणखी एका खासगी फायनान्स कंपनीविरुद्ध मोठ्या आर्थिक फसवणुकीचा आरोप समोर आला असून संतप्त गुंतवणूकदारांनी मंगळवारी जिल्हाधिकारी कार्यालयासमोर आंदोलन करत आपले पैसे परत मिळावेत अशी जोरदार मागणी केली. टिळकवाडी येथील अपेक्स बिझकॉर्प LLP या खासगी फायनान्स संस्थेने दरमहा 4% व्याज देण्याचा आमिष दाखवून सुमारे 3,500हून अधिक लोकांकडून तब्बल 165 कोटी रुपये जमा करून फसवणूक केल्याचा आरोप आंदोलकांनी केला आहे. संस्थेचे मालक पैसे गोळा केल्यानंतर दुबईला पळून गेल्याचा आरोपही पीडितांनी केला असून काशीनाथ वाघमोरे आणि गणेश भंडारी यांच्यावर गंभीर आरोप करण्यात आलेत. फसवणूक झालेल्या गुंतवणूकदाराने जिल्हा प्रशासनाने तातडीने हस्तक्षेप करून आपले पैसे परत मिळवून द्यावेत, तसेच दोषींवर कडक कायदेशीर कारवाई करावी अशी मागणी केली आहे. ಕಳೆದ 3 ವರ್ಷದಿಂದ ಅಪೆಕ್ಸ್ ಕಂಪನಿಯನ್ನು ನಡೆಸಿದ್ರು. ಕಳೆದ 3 ವರ್ಷದಿಂದ ಅಪೆಕ್ಸ್ ಕಂಪನಿ ಅವರು ನಡೆಸಿದ್ರು. 4% ಇಂಟ್ರೆಸ್ಟ್ ಹಾಕ್ತಿದ್ರು 1 ಲಕ್ಷಕ್ಕೆ. ಕಮ್ ಸೆ ಕಮ್ 3,500 ಜನ ಅವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ಈಗ 2 ತಿಂಗಳ ಹಿಂದರಿಂದ ಅವರು ಆಫೀಸು ಬಂದ್ ಮಾಡಿ ಈ ಶಿವಮೊಗ್ಗೇನ ಅಟ್ಯಾಕ್ ಆತ್ಲ, ಆದಿತ್ಯ ರಾಜ್ ಮೇಲೆ ಏನು ಅಟ್ಯಾಕ್ ಆತ್ಲ, ಇವ್ರ ಮೇಲೆ ಏನು ಅಟ್ಯಾಕ್ ಆಗಿಲ್ಲ, ಏನಿಲ್ಲ. ಇವ್ರು ತಮ್ಮ ಆಫೀಸ್ ಬಂದ್ ಮಾಡಿ ಒಬ್ಬ ದುಬೈದಾಗ ಹೋಗಿ ಕೂತಿದ್ದಾನೆ, ಒಬ್ಬ ಪುಣಾದಾಗ ಹೋಗಿ ಕೂತಿದ್ದಾನೆ. ಯಾರಿಗೂ ಏನು ರೆಸ್ಪಾನ್ಸ್ ಕೊಡೋರು ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ. ಮತ್ತು ಯಾರ್ದು ಫೋನ್ ಖಾಲಿ ಎತ್ತುವವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ದುಬೈದಾಗ ಕೂತಿದ್ದಾನೆ, ಒಬ್ಬ ಪುಣಾದಾಗ ಕೂತಾನೆ. ಎಷ್ಟು ತುಂಬಿರಿ ಸರ್ ನಿಮ್ದು? ಎಲ್ಲ ಅವ್ರು ತಕ್ಕಂತೆ ತುಂಬಿದ್ದಾರೆ. ಯಾರು 1 ಲಕ್ಷ ತುಂಬ್ಯಾರೆ, 2 ಲಕ್ಷ ತುಂಬ್ಯಾರೆ, ಯಾರು 3 ಲಕ್ಷ ತುಂಬ್ಯಾರೆ, ಯಾರಿಗೆ ಎತ್ತ ಅನುಕೂಲ ಆಗೈತೆ ಅಷ್ಟು ತುಂಬಿದ್ದಾರೆ. ಹಾಂ, 160 ಕೋಟಿ. ಹಾಂ, FIR ಮಾಡಿಲ್ಲ ಸರ್. FIR ಅಂದ್ರೆ 1 ತಿಂಗಳಿಂದ ಹಾದಿ ಕಾದಿ ಅವ್ರು ಬರ್ತಾರಂತ. ಅವ್ರು ಬರೆದಿಲ್ಲ ಅನ್ನೋಣ. ಈಗ ಈ ನಿರ್ಣಯ ತೊಗೊಂಡು DC ಅವ್ರಿಗೆ ಭೇಟಿಯಾಗಿ ಮನವಿ ಕೊಟ್ಟು ಈಗ ಅವ್ರ ಮೇಲೆ FIR ಮಾಡ್ಬೇಕಂತೇಳಿ ಎಲ್ಲರೂ ಬಂದಿದ್ದಾರೆ. ಅಪೆಕ್ಸ್ ಕಂಪ್ನಿ ಕಳೆದ 3 ವರ್ಷದಿಂದ ಆಯಿತು. ವೈಯಕ್ತಿಕ ಇಲ್ಲ ಐತೆ, ನಮ್ಮದೊಂದು 5-6 ಲಕ್ಷ ಐತೆ. ಈಗ ಸರ ಸರ್ಕಾರ ಎಲ್ಲ ಜಾಗೃತ ಮಾಡ್ತೈತಿ, ಹೆಚ್ಚಿನ ಬಡ್ಡಿಗೆ ಆಸೆಗೆ ಹೋಗ್ಬೇಡ್ರಿ ಅಂತ ಐತೆ. ಮತ್ತೆ ಯಾಕಂತ ಹೇಳಿ ಸರ್ ಈಗ ಸರ್ ಈಗ ಮಾಲಕರು ಯಾರು? ಮಾಲಕ ಕಾಶಿನಾಥ್ ವಾಘಮೋರೆ. ಅವ್ನೂರಿ ಅವರು ಸಂಕೇಶ್ವರ ಹತ್ರ ಮಾಗನೂರು. ಆಮೇಲೆ ಗಣೇಶ್ ಭಂಡಾರಿ ಉಗಾರದವನು. ಅವನು CMD ಆ್ಯಂಡ್ MD. ನಿಮ್ದು ಏನು DC ಅವ್ರಿಗೆ ಏನು ಮನವಿ ಕೊಟ್ರಿ ಇವತ್ತು? DC ಅವ್ರು ಮನವಿ ಕೊಟ್ಟಿವಿ ನಮಗೆ ನ್ಯಾಯ ಕೊಡಿಸ್ಬೇಕಂತ. ನಮ್ಮ ಹೆಸರು ಗಂಗಪ್ಪ ಅಕ್ಕಿ. ಅಪೆಕ್ಸ್ ಬಿಸ್ಕಾರ್ಪ್ ಅಂತಂದು ಇದು 3-4 ವರ್ಷದಿಂದ ನಡೀತಾ ಇದೆ. ಇಲ್ಲಿ ಸಣ್ಣ ರೈತರಿಂದ ಹಿಡಿದು ಕೂಲಿ ನಾಲಿ ಮಾಡ್ಕೊಂಡರಿಂದ ಹಿಡಿದು ಆಮೇಲೆ ಈ ಎಕ್ಸ್ ಆರ್ಮಿ ಏನಿದೆ, ಇಂಡಿಯನ್ ಆರ್ಮಿ, ಅಲ್ಲಿಂದ ರಿಟೈರ್ಡ್ ಆಗಿರೋರು, ಈಗವನ್ನ ವರ್ಕ್ ಮಾಡ್ತಾ ಇರೋರು, ಆಮೇಲೆ ಕೆಲವು ಸರ್ಕಾರಿ ಕೆಲಸದಲ್ಲಿರೋರು, ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿರೋ ಎಜುಕೇಟೆಡ್ ಪೀಪಲ್ಲು ಎಲ್ಲರೂ ಸೇರಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಣದ ಸ್ವಲ್ಪ ಹೆಚ್ಚಿನ ಬಡ್ಡಿ ಬ್ಯಾಂಕಲ್ಲಿಟ್ಟರೆ ಕಡಿಮೆ ಬರುತ್ತೆ, ಇಲ್ಲಿಟ್ಟರೆ ಅಟ್ಲೀಸ್ಟ್ ನಮ್ಮ ಜೀವನ ಏನಾದರೂ ಏನೋ ಒಂದು ಆರ್ಥಿಕವಾಗಿ ಒಂದು ಸ್ವಲ್ಪ ನಾವು ಸ್ಟ್ರಾಂಗಾಗಿ ಆಗ್ತೇವೆ ಅನ್ನೋ ಒಂದು ಆಸೆಯಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಈಗ ಅದು ಈಗ ಹೆಚ್ಚಾನೆಚ್ಚು ಜಾಸ್ತಿ ಕಲೆಕ್ಟ್ ಆಗಿದ್ದು ಇತ್ತೀಚಿನ ಒಂದು 4-5 ತಿಂಗಳಲ್ಲಿ. ಸೊ ಹಂಗಾಗಿ ಅದು ಜಾಸ್ತಿ ಆಗ್ತಿದ್ದಂಗೆ ಅವರು ಒಂಥರ ಮಿಸ್ಲೀಡಿಂಗ್ ಏನೋ ಮಾಡಿಬಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ರೀತಿಯಿಂದ ನಾವು ಇಲ್ಲಿ DC ಆಫೀಸಿಗೆ ಬಂದ್ಬಿಟ್ಟು ಅವ್ರ ಹತ್ರ ಮನವಿ ಕೊಡೋಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ಬಂದಿದ್ದೀವಿ. ಇಲ್ಲಿ ಎಷ್ಟು ಜನ ಇದ್ದೀರಿ? ಎಷ್ಟೇರಿ ಸರ್? ಹೆಚ್ಚು ಕಮ್ಮಿ ಒಂದು 3,500 ಜನ ಕ್ಲೈಂಟ್ಸ್ ಅದಾರೆ ಎಲ್ಲ ರೀತಿಯಿಂದಲೂ ಸೇರಿ. ಆಮೇಲೆ ಒಂದು 165 ಕೋಟಿ ಕಲೆಕ್ಷನ್ ಆಗಿದೆ ಸರ್. ಸರ್ ಇಲ್ಲೇರೂ ಅದಾರೆ, ಅಕ್ಕಪಕ್ಕ ಹಳ್ಳಿಯರು ಅದಾರೆ, ಆಮೇಲೆ ಈವನ್ ಬೆಂಗಳೂರಲ್ಲೂ ಇದ್ದಾರೆ, ಕೆಲವರು ಔಟ್ ಆಫ್ ಕಂಟ್ರಿಯಿಂದಲೂ ಇದ್ದಾರೆ ಸರ್. ಅಪೆಕ್ಸ್ ಬಿಸ್ಕಾರ್ಪ್ LLP ಅಂತ ಸರ್. ಕಾಶಿನಾಥ್ ವಾಘಮರೆ, ಗಣೇಶ್ ಭಂಡಾರಿ ಅಂತ ಸರ್. ಈಗ 1 ತಿಂಗಳಿಂದ ನಿಲ್ಲಿಸಿದ್ದಾರೆ ಸರ್. ಬಟ್ 2 ತಿಂಗಳಿಂದಲೂ ಅದು ನಾವು ಅಬ್ಸರ್ವ್ ಮಾಡ್ತಾ ಇರೋದೇನು ಅಂತಂದರೆ ಈ ಶಿವಮ್ ಅಸೋಸಿಯೇಟ್ಸು ಇದು ಬಂದಾಗಿನಿಂದ ಅವರು ಒಂದು ಸ್ವಲ್ಪ ಹಣನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಗಮನಕ್ಕೆ ನಮಗೆ ಹಂಗೆ ರೀತಿ ಕಾಂಟ್ಯಾಕ್ಟ್ದಲ್ಲಿ ಅಂದರೆ ಅವರು ವಿಡಿಯೋ ಬಿಡ್ತಾರೆ, ಇಲ್ಲ ಇನ್ನೂ 3 ತಿಂಗಳಾಗುತ್ತೆ ನಾವು ಈ ಥರ ಇದ್ದೀವಿ ಅಂತಂದು ಹೇಳ್ತಾ ಇದ್ದಾರೆ ಸರ್. ಬಟ್ ಆಯಿತು, ನೀವು
ಜನರ ಸಮ್ಮುಖದಲ್ಲಿ ಬರ್ರಿ. ಯಾಕಂದರೆ 1 ಲಕ್ಷ ಕೊಟ್ಟಿರೋರು ಇನ್ವೆಸ್ಟರೇ, 1 ಕೋಟಿ ಕೊಟ್ಟಿರೋರು ಇನ್ವೆಸ್ಟರೇ. ನ್ಯಾಯಯುತವಾಗಿ ನಾವು ಎಲ್ಲ ಕ್ಲೈಂಟ್ಸು ನಿಮ್ಮ ಪರವಾಗಿ ಅದಾವೆ. ಆಯಿತು, ಆರ್ಥಿಕವಾಗಿ ನೀವು ದೌರ್ಬಲ್ಯರಾಗಿದ್ದರೆ ಅದನ್ನು ಎಲ್ಲರ ಮುಂದೆ ಇಡ್ರಿ. ಏನು ಬ್ಯಾಲೆನ್ಸ್ ಶೀಟ್ ಇದೆ, ಫೈನಾನ್ಸು ಎಲ್ಲಿ ಹೋಗಿದೆ, ಕ್ಯಾಶ್ ವಿಡ್ರಾಲ್ ಯಾರ್ಯಾರು ಮಾಡ್ಕೊಂಡ್ರು, ಅದನ್ನೆಲ್ಲ ನಮ್ಮ ಜನರ ಮುಂದೆ ಇಡಬೇಕು. ಅಂದರೆ ನಮ್ಮ ಕ್ಲೈಂಟ್ಸ್ ಮುಂದೆ ಇಡಬೇಕು. ಸರ್, ನಮ್ಮ ಹೆಸರು ಅರವಿಂದ್ ಅಂತ. ಅಲ್ಲ, ಇಷ್ಟೆಲ್ಲ ಫ್ರಾಡ್ ಆಗ್ತಾ ಇರುವಾಗ ಸಾರ್ವಜನಿಕರಿಗೆ ಇದೆಲ್ಲ ಸಾಮಾನ್ಯ ಜ್ಞಾನನೂ ಬರೋದಿಲ್ಲ. आंदोलनादरम्यान जिल्हाधिकारी कार्यालयासमोर काही काळ तणावपूर्ण वातावरण निर्माण झालं होतं. ही घटना टिळकवाडी पोलीस ठाण्याच्या हद्दीत घडली असून प्रकरणाचा तपास सुरू आहे. विनोद कोलकार, KMM मराठी, बेळगाव. ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ. ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.